ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ರವಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ರವಿವಾರ ಅಂದ್ರೇ ಒಂದಿಷ್ಟು ಕೆಲಸಗಳನ್ನು ತಲೆಯಲ್ಲಿ ತುಂಬಿಕೊಂಡಿರ್ತೀನಿ. ಸೊ ಹಾಗಾಗಿ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ಪಾಟ್ಗಳನ್ನೆಲ್ಲ ಕೆಳಗಿಟ್ಕೊಂಡಿದ್ದೀನಿ. ಒಂದು 3 ವರ್ಷ ಆಯ್ತೇನೋ ಯಾವ ಪಾಟಗಳಿಂದನೂ ಗಿಡಗಳನ್ನು ತೆಗೆದು ಮಣ್ಣು ಚೇಂಜ್ ಮಾಡಿಲ್ಲ. ಸೊ ಹಾಗಾಗಿ ಮಣ್ಣಲ್ಲಿರುವಂಥ ಸತ್ವ ಏನಿರುತ್ತಲ್ಲ ಅದು ಸತ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಪಾಟ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳೀತಾ ಇದೆ. ಎಲೆಗಳ ಗ್ರೋತ್ ಇಲ್ಲ, ಆಮೇಲೆ ಫ್ರೆಶ್ನೆಸ್ ಇಲ್ಲ. ಸೊ ಹಾಗಾಗಿ ಈ ಗಿಡಗಳನ್ನ ಮೇಲೆ ತೊಗೊಂಡೋಗಿಡ್ತಿದ್ದಾರೆ ಮಕ್ಕಳು ಫ್ರೀ ಟೈಮಲ್ಲಿ. ಮತ್ತು ಬೇರೆ ಯಾವುದಕ್ಕಾದರೂ ರೀಪಾಟ್ ಮಾಡ್ಕೊಳ್ತೀನಿ. ಹ್ಯಾಂಗಿಂಗ್ ಮಾಡೋದಕ್ಕೆ ಅಂತ ಒಂದು 4 ಮನಿ ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೀನಿ, ಅದರಲ್ಲಿ ಇಡೋಣ ಅಂತ ಹೇಳಿ. ನಾವು ಅವಾಗವಾಗ ಮಣ್ಣನ್ನು ಚೇಂಜ್ ಮಾಡೋದು, ಕಾಂಪೋಸ್ಟ್ ಹಾಕೋದ್ರಿಂದ ಗಿಡಗಳು ಬೆಳೆಯುತ್ತೆ. ಇಲ್ಲ ಅಂದರೆ ಬೆಳೆಯೋದೇ ಇಲ್ಲ. ಪ್ರತಿ ಸರಿ ಬರೀ ನೀರು ಹಾಕ್ತಾ ಹೋದರೆ ಈ ಥರ ಆಗುತ್ತೆ. ಹ್ಯಾಂಗಿಂಗ್ ಮಾಡಿರುವಂಥ ಒಂದು 4-5 ಗಿಡಗಳು ಮಾತ್ರ ಈ ಥರ ಆಗಿರೋದು. ಮಿಕ್ಕಿರೋದೆಲ್ಲ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ನಾನು ಕಾಂಪೋಸ್ಟ್ ಹಾಕ್ತಿರ್ತೀನಿ. ಇದು ಏನಪ್ಪ ಅಂದರೆ ಈ ಚಿಕ್ಕ ಪಾಟ್ ತೊಗೊಂಡು ಬಂದಿರ್ತೀನಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಹ್ಯಾಂಗಿಂಗ್ ಪಾಟಲ್ಲಿ. ಸೊ ಅದನ್ನು ಬೇರೆಯೊಂದರಲ್ಲೂ ರೀಪಾಟ್ ಮಾಡಿಲ್ಲ, ಮಣ್ಣು ಕೂಡ ಚೇಂಜ್ ಮಾಡಿಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಆಗ್ತಾಯಿತ್ತು. ಇದು ಕೂಡ ಅಷ್ಟೇ ರೀಸೆಂಟಾಗಿ ತೊಗೊಂಡು ಬಂದಿರೋದು. ಮೇಲೆ ಹಾಗೆ ಚಿಗಿತಾ ಇತ್ತು, ಕಟ್ ಮಾಡಿದ್ದೀನಿ, ಸೈಡೆಲ್ಲ ಗ್ರೋತ್ ಆಗಿದೆ ನೋಡಿ. ಕೆಲವೊಂದು ಪಾಟ್ಗಳನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಆ ಖುಷಿನ ಹೇಳ್ಕೊಳಕ್ಕೆ ಆಗಲ್ಲ. ಸ್ವಲ್ಪ ಗಿಡಗಳು ಬಾಡಿದೆ, ಒಣಗಿದೆ ಅಂದರೆ ಮನಸ್ಸಿಗೆ ಎಷ್ಟೊಂದು ಬೇಜಾರಾಗ್ತಾ ಇರುತ್ತೆ. ಪದೇ ಪದೇ ಬಂದು ನೋಡ್ತಾನೆ ಇರ್ತೀನಿ, ಅದೇನಾದರೂ ಮತ್ತೆ ಗ್ರೋತ್ ಆಗ್ತಿದೆನಾ, ಪಿಕಪ್ ಆಗ್ತಿದೆನಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದೇನೋ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಕೆಲಸ. ಹಾಗಾಗಿ ಆಲ್ಮೋಸ್ಟ್ ನಾನು ಇಡೀ ದಿನ ಕಳೆಯೋದೇ ಇದರಲ್ಲಿನೇ. ಸೊ ಚಿಕ್ಕದಿರೋದ್ರಿಂದ ನೋಡೋಣ, ಈ ಸರಿ ಅದೇನೋ ಬೇರೆ ಥರದ್ದಂತ ಹೇಳಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರ್ವೇ ಸಾಮಾನ್ಯ ಎಲ್ಲ ಗಿಡಗಳು ತೊಗೊಂಡು ಬಂದಿರೋದು ಎಲ್ಲನೂ ಹತ್ತಲ್ಲ. ಸೊ ಕೆಲವೊಂದು ಹೋಗ್ತಾ ಇರುತ್ತೆ, ಅವಾಗವಾಗ ನಾವು ಚೇಂಜ್ ಮಾಡಿಕೊಳ್ಳೇಬೇಕಾಗತ್ತೆ. ಸರ್ಕಲ್ ಮಾಡಬೇಕು. 12 11 ಸಿಗಬೇಕು. ಲಾಸ್ಟ್ ಒಂದೇ ಒಂದು ಆಫ್ ಇದು ಡಿಫ್ರೆನ್ಸ್. ನಾನು 6 to 12 ಡಿಫ್ರೆನ್ಸ್ ಇದೆ. ಇದು ಒಂದು ಇಲ್ಲ, ಎಲ್ಲ ಸ್ಟಾರ್ ಇಲ್ಲ. ಇದು ಮುರಿದಿಲ್ಲ, ಇದು ನೋಡಿ ಪೀಸ್ ಯಾರು ಮುರಿದ ಇದೈತಲ್ಲ ಕಟ್ಟಿಗೆ ಮುರಿದಿದ್ದು, ಅದು ಇನ್ನೊಂದು ಪೀಸ್ ಇತ್ತಲ್ಲ, ಇಲ್ಲ ಐತೆ. ಇದೊಂದು ಪಜಲ್ ಮಮ್ಮಿ. ಇದು ಒಂದು ಡಿಫ್ರೆಂಟ್ ಕನ್ಫ್ಯೂಸ್ ಮಾಡಕ ವೇಸ್ ಕೊಟ್ಟಿರ್ತಾರ. ಇದು ಕ್ಯಾಟರ್ಪಿಲ್ಲರ್. ಈ ಕ್ಯಾಟರ್ಪಿಲ್ಲರು ಹೊರಗಡೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಿರ್ತದೆ. ಅದು ನಾನು ಮಾಡ್ಕೊಟ್ಟಿದ್ದೆ ದಾರಿ. ಅದಕ್ಕೆ ಸಿಕ್ತಾ? ಇದು ಮತ್ತೆ ನಾನು ನೀಟಾಗಿ ಮಾಡಿದ್ರೆ ಮತ್ತೆ ರಾಂಗ್. ಹಂಗ ಇಲ್ಲೂ 11 12 13 14 15 16 17 18 ಎಲ್ಲ ಐತಿ ಇಲ್ಲಿ. 17 ಕರೆಕ್ಟ್ ಡಾಟಿಗೆ ಅಟ್ಯಾಚ್ ಮಾಡಿ 18 ಡಾಟ್ 19 ಹಂಗ ಡಾಟಿಗೆ ಹೋಗ್ಬೇಕು. 20 ಐತಲ್ಲಿ, 20 ಐತ ಅಲ್ಲಿ ಮೇಲೆ ಮಾಡು. ಎಲ್ಲನೂ ಹಾಕಿಟ್ಟಿದ್ದೀನಿ, ಇನ್ನು ಹ್ಯಾಂಗ್ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಗ್ರಿಲ್ಗಳನ್ನೆಲ್ಲ ಒರೆಸ್ಕೊಳ್ಳೋದು. ವಿಪರೀತ ಚಳಿ ಗಾಳಿ, ನಿಜವಾಗ್ಲೂ ಕ್ಲೈಮೇಟ್ ಎಲ್ಲ ಎಷ್ಟೊಂದು ಚೇಂಜ್ ಆಗೋಗ್ಬಿಟ್ಟಿದೆ. ಫಸ್ಟ್ ಟೈಮ್ ಈ ಥರ ನಾವು ಕ್ಲೈಮೇಟ್ನ ಇಲ್ಲಿ ನೋಡ್ತಿರೋದು. ಅಸಲು ಯಾವ ಪ್ಲೇಸು ಕಾಣಲ್ಲ. ಬೆಳಗ್ಗೆ ಅಂತೂ ಎದ್ದು ನೋಡಿದಾಗ ಅಷ್ಟೊಂದು ಚಳಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವೆಟ್ರು, ಜರ್ಕಿನ್ ಅದೆಲ್ಲ ಹಾಕಿ. ಒಂದು ಸರಿ ಕೋಲ್ಡ್ ಬಂತು ಅಂದರೆ ಅಷ್ಟು ಈಸಿಯಾಗಿ ಹೋಗಲ್ಲ. ಸೊ ಹಾಗಾಗಿ 10 ಗಂಟೆ ಆದರೂ ನಾನು ಜರ್ಕಿನ್ ಕೂಡ ತೆಗಿಯೋಕ್ಕೆ ಹೋಗಿಲ್ಲ, ಅಷ್ಟೊಂದು ಚಳಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಪಾಟ್ಗಳನ್ನು ಹ್ಯಾಂಗ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ
ನೀರೆಲ್ಲ ಸ್ಪ್ರೇ ಮಾಡ್ಕೊಳ್ತಿದ್ದೀನಿ. ಹಿಂದೆನೇ ಟ್ರೈನ್ ಹೋಗುತ್ತೆ, ಮುಂದೆ ವೆಹಿಕಲ್ಸ್ ಹೋಗುತ್ತೆ, ಎಷ್ಟು ಡಸ್ಟ್ ಬಂದು ಕೂರುತ್ತೆ ಅಂದರೆ ನಿಜವಾಗ್ಲೂ ಒಂದೊಂದು ಸರಿ ಎಷ್ಟೊಂದು ಬೇಜಾರಾಗ್ತಾ ಇರುತ್ತೆ. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೀನಿ, ಆಲ್ರೆಡಿ ಇಷ್ಟೊಂದು ಡಸ್ಟ್ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಕಪ್ಪಗಿರೋವಂಥದ್ದು ಚಿಕ್ಕ ಚಿಕ್ಕ ಪೌಡ್ರೆಲ್ಲ ಬಂದು ಅದ್ರ ಮೇಲೆ ಕೂತ್ಬಿಟ್ಟಿರುತ್ತೆ. ಸೊ ಪದೇ ಪದೇ ಕ್ಲೀನಿಂಗ್ ಅನ್ನೋದು ನಡೀತಾನೆ ಇರುತ್ತೆ. ಒಂದು ಪಾಟ್ ತುಂಬ ಚಿಕ್ಕದಿದೆ, ಅದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂದರೆ ಅದರಲ್ಲಿ ಸರಿಯಾಗಿ ಮಣ್ಣು ಕೂಡ ಇಲ್ಲ. ನಾನೇನು ಇವಾಗ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಅದೇ ಪಾಟು, ಸರಿಯಾಗಿ ಮಣ್ಣಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟ್ ಗ್ರೋತ್ ಆಗಿದೆ ಅಂದರೆ ಆ ವಿಂಡೋಕ್ಕೆಲ್ಲ ಹಬ್ಕೊಂಡಿದೆ. ಕೆಲವೊಂದು ಮಣ್ಣೆಲ್ಲ ಜಾಸ್ತಿ ಇದ್ದರೂ ಕೂಡ ಗ್ರೋತ್ ಆಗಿರಲ್ಲ. ಸೊ ತರಬೇಕಾದ್ರೆ ಚೆನ್ನಾಗಿ ನಾವು ಕಾಂಪೋಸ್ಟು ಆಮೇಲೆ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿ ಹಚ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಹಾಕಿಟ್ಟಿರೋದನ್ನು ತೊಗೊಂಡು ಬಂದುಬಿಟ್ಟಿರ್ತೀವಲ್ಲ, ಅವಾಗ ಈ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನು ಗಿಡಗಳಿಗೆಲ್ಲ ನೀರು ಸ್ಪ್ರೇ ಮಾಡಿದ ಮೇಲೆ ವಿಂಡೋನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಹಿಂದಿನ ದಿನವೇ ಅಂದ್ಕೊಂಬಿಟ್ಟಿರ್ತೀನಿ, ನಾಳೆ ಈ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಅದು ಎಷ್ಟೇ ಆಗಿರಲಿ ಕಂಪ್ಲೀಟ್ ಆಗೋವರೆಗೂ ಕೈಯಂತೂ ಬಿಡಲ್ಲ. ಈ ಕ್ಲೀನಿಂಗ್ ಅನ್ನೋದು ಅಮ್ಮನ ಮನೆಯಿಂದನೂ ನಂಗೆ ಬಂದಿದೆ. ನನಗೆ ಬುದ್ಧಿ ತಿಳಿದಾಗಿಂದನೂ ಈ ಕೆಲಸ ಮಾಡ್ತಿದ್ದೀನಿ. ಇವಾಗೇನು ಹೊಸ್ದಾಗಿ ಇಲ್ಲ, ಬಟ್ ಇವಾಗ ಸ್ವಲ್ಪ ಅತಿಯಾಗಿದೆ ಅಂತ ಅನ್ನಿಸ್ತದೆ. ಅಂದರೆ ಅಮ್ಮನ ಮನೇಲಿರೋವರೆಗೂ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡೋರು, ಬಟ್ ಇಲ್ಲಿ ಯಾವುದೇ ರೀತಿ ಹೆಲ್ಪ್ ಇಲ್ಲದೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಎಷ್ಟು ಸರಿ ಅಮ್ಮ ನನಗೆ ಬೈತಾನೆ ಇರ್ತಾರೆ, ನೀನು ಏನಾದರೂ ಆಗಿದೆನಾ, ಬರೀ ಕ್ಲೀನ್ ಅಂತ ಮನೆ ಕ್ಲೀನ್ ಮಾಡ್ತಾ ಇರಬಾರ್ದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಈ ಕ್ಲೀನ್ ಮಾಡೋವಂಥದ್ದು, ಈ ಮನೇನ ಆರ್ಗನೈಸ್ ಮಾಡುವಂಥದ್ದು ಇದೆಲ್ಲ ಭಾಳ ಇಷ್ಟ. ಹಂಗಾಗಿ ನಾನು ಅವ್ರು ಏನೇ ಅಂದರೂ ಕೂಡ ಬಿಡಲ್ಲ. ಈ ಬಾಲ್ಕನಿ ಅಂತೂ ಯಾವಾಗ ಡಸ್ಟ್ ಕಾಣಿಸುತ್ತೆ ಅವಾಗೆಲ್ಲ ಪಾಟ್ನ ಎತ್ತಿಟ್ಬಿಟ್ಟು ಒರೆಸ್ತಾ ಇರ್ತೀನಿ. ಕಂಪಲ್ಸರಿ ನೀರು ಹಾಕಿದ್ನಿ ಅಂದರೆ ನೈಟೇ ಹಾಕಿ ಮಲ್ಕೊಂಡ್ಬಿಡ್ತೀನಿ. ನೀರು ಎಷ್ಟು ಬೇಕು ಅಷ್ಟು ಗಿಡಗಳೆಲ್ಲ ತೊಗೊಂಡು ಮಿಕ್ಕಿರೋ ನೀರನ್ನೆಲ್ಲ ಕೆಳಗಡೆ ಬಿಟ್ಟಿರುತ್ತೆ. ಎದ್ದ ತಕ್ಷಣ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕೂಡ ನೀರು ಬಿಡೋದಾಗಿರಲಿ, ಆಮೇಲೆ ಗಲೀಜಂತ ಏನೂ ಬಿಡಲ್ಲ. ಕಂಪ್ಲೀಟಾಗಿ ಇದೆಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಕ್ಲೀನ್ ಮಾಡಿದ್ದೇನೆ ಮನೆ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಬ್ಬರು ಬಂದಾಗ ಫಸ್ಟ್ ಹೇಳೋದೇ ಅದನ್ನೇ, ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ ಮನೇನ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮಿಬ್ಬರಲ್ಲೂ ಇದೆ, ಹಸ್ಬೆಂಡಲ್ಲೂ ಕೂಡ ಇದೆ. ಈ ಕ್ಲೀನಾಗಿಡೋದು ಅಂದರೆ ಅವ್ರಿಗೂ ತುಂಬ ಇಷ್ಟ, ಆರ್ಗನೈಸ್ ಆಗಿಡೋದು ಅಂದರೆ ಅವ್ರಿಗೂ ತುಂಬ ಇಷ್ಟ, ಗಿಡಗಳನ್ನು ಬೆಳೆಸೋದು ಅಂದರೆ ನನಗಿನ್ನ ಜಾಸ್ತಿ ಅವ್ರಿಗೆ ಇಷ್ಟ. ಸೊ ಹಾಗಾಗಿ ಇಬ್ಬರಿಗೆ ಈ ಒಂದು ಮೈಂಡ್ ಸೆಟ್ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ ಈ ಥರ ಕೆಲಸ ಮಾಡಬೇಕಾದ್ರೆ. ಅಮ್ಮನ ಮನೇಲಿರೋವರೆಗೂ ಕ್ಲೀನಿಂಗ್ ಕೆಲಸ ಅಂದರೆ ಅದೊಂದು ಟಾಸ್ಕ್ ಥರ. ಇಲ್ಲಿ ಟ್ಯಾಪ್ ಆನ್ ಮಾಡಿದರೆ ನೀರು ಬರುತ್ತೆ, ಅಲ್ಲಿ ಬಾವಿಯೊಳಗೆ ಹೋಗಿ ನೀರು ತೊಗೊಂಡು ಬರಬೇಕು. ಒಂದು 20 ಸ್ಟೆಪ್ಸ್ ಇಳಿಬೇಕಾಗ್ತಾಯಿತ್ತು. ಬೇಸಿಗೆಯಲ್ಲಂತೂ ಈ ಟೀ ಕುಡಿಯೋ ಕಪ್ಪು ಬರುತ್ತಲ್ಲ, ಆ ಕಪ್ಪಿಲಷ್ಟೇ ನೀರು ಸಿಗೋದು. ವಿಪರೀತ ನೀರಿನ ಪ್ರಾಬ್ಲಮ್ಮು. ರಾತ್ರಿ 12 ಗಂಟೆವರೆಗೂ ನೀರು ತರಬೇಕಾಗಿತ್ತು. ಅಂಥ ಟೈಮಲ್ಲೂ ಕೂಡ ನೀರು ತೊಗೊಂಡು ಬಂದು ಮನೆ ತೊಳಿತಾ ಇದ್ದೆ. ವಾರದಲ್ಲಿ 2 ದಿನ ಕಂಪಲ್ಸರಿ ತೊಳಿತಾ ಇದ್ದೆ. ಸೊ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ, ಇಂಥದ್ದು ಮಾಡಿಲ್ಲ ಅಂತ ಹೇಳೋಂಗೆ ಇಲ್ಲ. ಗೊತ್ತಿಲ್ಲ ನನಗೆ, ಮೇ ಬಿ ಹಾಗಾಗಿ ಇವಾಗ ಈ ಲೈಫ್ನ ನಾನು ನೀಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಕೂಡ ಅಷ್ಟೇ, ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಅದನ್ನು ಮಾಡ್ತಾ ಇರಬೇಕು ಅನ್ನೋದು ನಂಗೆ ಇಷ್ಟ. ಹಾಗಾಗಿ ಏನಾದರೂ ಒಂದು ಹುಡ್ಕೊಳ್ತೀನಿ, ಏನಾದರೂ ಒಂದು ಕೆಲಸ ಮಾಡ್ತೀನಿ. ಆ ಖುಷಿ, ನೆಮ್ಮದಿ ಆ ಕೆಲಸದಲ್ಲಿ ಕಾಣ್ತೀನಿ. ಎಲ್ಲಾದರೂ ಕೂತು ಮಾತಾಡೋ ಬದಲು, ಯಾವುದಾದ್ರೂ ಬೇರೆ ಥರ ಟೈಮ್ನ ಸ್ಪೆಂಡ್ ಮಾಡೋ ಬದಲು ನಾನು ಈ ಥರ ಮಾಡ್ಕೊಳ್ತೀನಿ. ಸೊ ನನಗಿದು ತುಂಬಾ ಇಷ್ಟ ಆಗುತ್ತೆ. ಇದೊಂದು ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಮ್ಮ ಮನೆ ಕೆಲಸ ನಾವು ಮಾಡಿಕೊಂಡಾಗ ನೆಮ್ಮದಿ ಅನಿಸುತ್ತೆ, ತೃಪ್ತಿ ಅನಿಸುತ್ತೆ. ಸೊ ಎಷ್ಟೋ ಜನ ಅದು ಹೇಗೆ ಇಡೀ ದಿನ ಮನೆಯಲ್ಲೇ ಕಳೀತಾರೆ, ಒಬ್ಬರ ಜೊತೆ ಮಿಂಗಲ್ ಆಗದೆ ಅಂತ ಎಷ್ಟೋ ಜನ ಅಂದ್ಕೊಳ್ತಿರ್ತಾರೆ. ಜಾಸ್ತಿ ಯಾರ ಜೊತೆ ಮಿಂಗಲ್ ಆಗಲ್ಲ, ಮಾತಾಡಲ್ಲ. ಇನ್ನು ಹೊರ್ಗಡೆ ಅಂತೂ ಅಸ್ಸಲು ಹೋಗಲ್ಲ ನಾನು, ಯಾವಾಗ ಮನೇಲೇ ಇರ್ತೀನಿ. ಆಗುತ್ತೆ, ಮನ್ಸು ಮಾಡಿದರೆ ಎಲ್ಲನೂ ಆಗುತ್ತೆ. ಆಗಲ್ಲ ಅಂತ ಏನೂ ಇಲ್ಲ. ಇದನ್ನು ಬೇರೆಯೊಬ್ಬರಿಗೆ ನಾವು ಇದನ್ನು ತೋರಿಸ್ಕೊಳಕ್ಕಂತ ಮಾಡಿದಾಗ 1 ದಿನ ಮಾಡ್ಬೋದು, ವಾರ ಮಾಡ್ಬೋದು, 10 ದಿನ ಮಾಡ್ಬೋದು. ನಿರಂತರವಾಗಿ ಮಾಡ್ತಿದ್ದೀವಿ ಅಂದರೆ ಇದು ನಮ್ಮ ಹವ್ಯಾಸ ಆಗಿರುತ್ತೆ ಅಷ್ಟೇ. ನಾವಿವಾಗ ಬೇರೆದವರೆಲ್ಲ ಈ ಥರ ನಾವು ತೋರಿಸ್ಕೊಳ್ತಿದ್ದೀವೇನೋ ಅಂತ ಅಂದ್ಕೊಳ್ಳೋದುಂಟು ವಿಡಿಯೋ ಮಾಡಿದಾಗ. ಖಂಡಿತ ಇಲ್ಲ. ಯಾಕಂದರೆ ತೋರಿಸ್ಕೊಳ್ಳೋದಾಗಿದ್ದರೆ ಇದು 1 ದಿನ ನಡೆಯುತ್ತೆ, 1 ವಾರ ನಡೆಯುತ್ತೆ, 1 ತಿಂಗಳದವರೆಗೂ ನಡೆಯುತ್ತೆ. ಅದಕ್ಕೂ ಮೀರಿ ನಡೆಯುತ್ತೆ ಅಂದರೆ ಅದು ನಮ್ಮ ದೈನಂದಿನ ಚಟುವಟಿಕೆ ಆಗಿರುತ್ತೆ. ಸೊ ಹಾಗಾಗಿ
ಇಷ್ಟಪಟ್ಟು ಪ್ರತಿಯೊಬ್ಬರು ಮನೆ ಕೆಲಸಗಳನ್ನು ಮಾಡಿಕೊಂಡಾಗ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. నా శ్వాసలన్నీ పట్టుకుపోయావే ಇರೋದೇ ಇಷ್ಟು ಮನೆ ಇದೆ, ಇದಕ್ಕೆ ಇಷ್ಟೊತ್ತಾಗುತ್ತಾ ಅಂತ ಕೆಲವೊಂದು ಸರಿ ಅನ್ನಿಸುತ್ತೆ. ಖಂಡಿತ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಕಾರ್ನರ್ನೂ ನಾವು ಕ್ಲೀನ್ ಮಾಡ್ತೀವಿ ಅಂದಾಗ ಖಂಡಿತ ಟೈಮ್ ಅನ್ನೋದು ಆಗೇ ಆಗುತ್ತೆ. ಎಷ್ಟೊಂದು ಜನ ನೋಡಿದಾಗ ಅನ್ನಿಸ್ತಾ ಇರತ್ತೆ, ಏನು ಇಷ್ಟು ಬೇಗ ಕೆಲಸ ಆಗೋಗ್ಬಿಟ್ಟಿದೆಯಲ್ಲ, ಇಷ್ಟು ಬೇಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾನಿರೋ ಜಾಗದಲ್ಲಿ ಏನಿದೆಯಲ್ಲ, ಅತೀ ಬೇಗ ಹೇಳೋದು ನಾನೇ, ಮಲ್ಕೊಳ್ಳೋದು ಕೂಡ ನಾನೇ ಅಂದ್ಕೊಳ್ತೀನಿ. ಯಾಕಂದರೆ 9:30ಗೆಲ್ಲ ನಾನು ಮಲ್ಕೊಂಡ್ಬಿಡ್ತೀನಿ, ಬೆಳಗ್ಗೆ 4:30ಗೆಲ್ಲ ನಾನು ಎದ್ಬಿಡ್ತೀನಿ. ಸೊ ಆದರೂ ಕೂಡ ನನ್ನ ಕೆಲಸ ಮುಗ್ದಿರಲ್ಲ. ನಾನು ಹೇಳೋದಿಷ್ಟೇ, ಬೇರೆ ಯಾವುದ್ಯಾವುದೋ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅವ್ರು ಹಾಗೆ, ಇವ್ರು ಹೀಗೆ, ಇವ್ರು ಹಿಂಗೆ ಅಂತ ಮಾತಾಡೋ ಬದಲು ನಮ್ಮನ್ನು ನಾವು ಕೆಲಸದ ಜೊತೆ ಓಕೆ, ನಮಗೆ ಫ್ರೆಂಡ್ಸ್ ಇದ್ದಾರೆ, ನಮಗೆ ಬೇರೆಯವ್ರ ಜೊತೆ ಮಿಂಗಲ್ ಆಗೋದು ಇಷ್ಟ ಅಂದರೆ ಏನಾದರೂ ಕೆಲಸಕ್ಕೆ ಬರುವಂಥ ಏನು ಮಾತುಗಳಿರುತ್ತಲ್ಲ ಅದನ್ನು ಮಾತಾಡೋದು ಒಳ್ಳೆಯದು. ಒಂದು ತಲೆಯಲ್ಲಿ ಇಟ್ಕೋಬೇಕು, ಸರಿ ಇನ್ನೊಬ್ಬರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇರೋರು ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡಿದ್ರು ಕೂಡ ಅದು ಒಂದು ಪಾಪ ಅಂತಲೇ ಹೇಳ್ಬೋದು. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದನ್ನು ಹೇಳ್ಕೊಳ್ಳೋ ಅಂಥ ಅಧಿಕಾರ ನಮಗಿಲ್ಲ. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಸಹಜ ಗುಣ ಏನು ಅಂದರೆ ತಪ್ಪು ಮತ್ತು ಸರಿ ಎರಡೂ ಇರುತ್ತೆ. ಸರಿಯಾಗಿರೋದನ್ನು ಮಾತಾಡೋಕ್ಕೆ ಯೋಚನೆ ಮಾಡೋಂಥ ನಾವು ತಪ್ಪನ್ನು ಯಾಕೆ ಮಾತಾಡಬೇಕು ಅಲ್ವಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರು ಹಾಗೆ, ಬೇರೆಯವ್ರು ಹೀಗೆ, ಅವ್ರು ಹಾಗೆ, ಇವ್ರು ಹಿಂಗೆ ಅದೆಲ್ಲ ಬಿಟ್ಬಿಟ್ಟು ನಾವು ನಮ್ಮ ಕೆಲಸ, ನಮ್ಮ ಮನೆಯಲ್ಲಿರುವಂಥದ್ದನ್ನು ಊಟ ಮಾಡಿ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನನ್ನ ಆಲೋಚನೆ, ನನ್ನ ದಾರಿನೇ ಬೇರೆ. ಏನು ಕಿಚನ್ ಟವಲೆಲ್ಲ ತೊಳೆದು ಹಾಕಿದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಕಿಚನಲ್ಲಿ ರೆಗ್ಯುಲರಾಗಿ ನಾವು ಎಣ್ಣೆ ಜಿಡ್ಡು ಅದು ಒರೆಸ್ತಾನೆ ಇರ್ತೀವಿ. ಅದೆಲ್ಲನೂ ತೊಳೆದು ಪ್ರತಿದಿನ ಏನಿರುತ್ತೆ ಅದನ್ನು ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಟಿರ್ತೀನಿ. ಏನು ಡಿಶ್ ವಾಷರ್ ಏನಿದೆ ಅದೆಲ್ಲ ವಸ್ತುಗಳನ್ನು ತೆಗೆದ್ಬಿಟ್ಟು ಇಡ್ತಿದ್ದೀನಿ. ಕೆಲವೊಬ್ಬರು ಮೊನ್ನೆ ಕಾಮೆಂಟ್ ಹಾಕಿದರು, ವಸ್ತುಗಳು ಜಾಸ್ತಿ ಇದೆ, ಕಡಿಮೆ ಮಾಡ್ಕೊಳ್ಳಿ, ಯಾವಾಗ ಮನಸ್ಥಿತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂಥರ ಹುಚ್ಚು ನನಗೆ ಈ ಗ್ಲಾಸ್ ಐಟಮು, ಸಿರಮಿಕ್ ಐಟಮು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಲ್ಲ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀನಿ, ಮನೇನ ಆರ್ಗನೈಸ್ ಮಾಡೋದು ಅಂದರೆ ವಿಪರೀತ ಇಷ್ಟ. ನನಗೆ ಅಂತ ಟೈಮ್ ಕೊಟ್ಕೊಂಡು ತಲೆ ಬಾಚ್ಕೊಳ್ಳೋಂಗಿಲ್ಲ. 2 ದಿನಕ್ಕೊಂದು ಸರಿ ತಲೆ ಬಾಚ್ಕೊಳ್ತೀನಿ. ಬಟ್ ಮನೆ ಕೆಲಸ ಇತ್ತು ಅಂದರೆ ಇಂಟ್ರೆಸ್ಟಿಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಬದಲಾವಣೆ ಆಗಿಬಿಟ್ಟು ಪ್ರತಿಯೊಂದು ಕೆಲಸನೂ ಹಿಂಗೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಖುಷಿ ಅಂತ ಅನಿಸುತ್ತೆ ನಮ್ಮ ಮನೆ ಕೆಲಸಗಳನ್ನು ನಾವು ಮಾಡಿದಾಗ. ಏನಾದರೂ ಹೊಸ ವಸ್ತುಗಳನ್ನು ತಂದಿದ್ದೀವಿ ಅಂದರೆ ಅದನ್ನು ಕಂಪಲ್ಸರಿ ಕೇರ್ ಮಾಡಲೇಬೇಕು. ಡಸ್ಟ್ ಆಗ್ತಾ ಇರುತ್ತೆ, ಅವಾಗವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆಯಲ್ಲಿ ವಸ್ತುಗಳು ಜಾಸ್ತಿ ಆದಂಗೆಲ್ಲ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ನಮಗೆ ಅವಶ್ಯಕತೆಗೆ ತಕ್ಕಂಗೆ ಕೆಲವೊಂದಿಷ್ಟು ಬೇಕಾಗತ್ತೆ, ತೊಗೋಬೇಕಾಗತ್ತೆ. ಸೊ ಅದನ್ನು ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು ಅಷ್ಟೇ. ಖಂಡಿತ ಇದೊಂದು ರೂಢಿ ಆಗಿಬಿಡ್ತು ಅಂದರೆ ಆರಾಮಾಗಿ ನಾವು ಕೆಲಸಗಳನ್ನು ಮಾಡ್ಕೋಬೋದು. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿದೆ. ನಾನು ವೀಕಲ್ಲಿ ಒಂದು ಸರಿನಾದರೂ ನೆಲನ ಕೂತು ಒರೆಸ್ತೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಒಂಥರ ಖುಷಿ ಅನಿಸುತ್ತೆ. ಕಂಪ್ಲೀಟಾಗಿ ಮನೆ ಕ್ಲೀನ್ ಆಗುತ್ತೆ. ಮಾಪಿಂದ ಎಷ್ಟೇ ಒರೆಸಿದ್ರು ಕೂಡ ಕಾರ್ನರಲ್ಲಿ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಕ್ಕಿರುತ್ತೆ. ಸೊ ಕುಂತು ಒರೆಸಿದಾಗ ತುಂಬ ಕ್ಲೀನ್ ಅನಿಸುತ್ತೆ ಮನೆ. ಹಾಗಾಗಿ ಇದೊಂದು ಪಾಸಿಟಿವ್ ಎನರ್ಜಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಬರೀ ನಿಂತು ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದನ್ನೆಲ್ಲಿ ಕೂತು ಒರೆಸೋದು ಅನ್ನೋ ಆಲೋಚನೆ ಗೊತ್ತಿಲ್ಲ. ನಂಗೆ ಇಷ್ಟ ಕೂತು ಬಂಡೆನ ಒರೆಸ್ಕೊಂಡು ಬರೋದು, ಪ್ರತಿಯೊಂದನ್ನು ಕ್ಲೀನಾಗಿ ಜೋಡಿಸಿಡೋದು. ಸೊ ಹಾಗಾಗಿ ಇದನ್ನು ಕೂಡ ಮಾಡ್ತೀನಿ. ಇದು ಇತ್ತೀಚೆಗೆ ನಾನು ಆ್ಯಡ್ ಮಾಡ್ಕೊಂಡಿರೋವಂಥ ಕೆಲಸ. ಮುಂಚೆ ಏನೂ ಒರೆಸ್ತಾ ಇರಲಿಲ್ಲ. ಈಗೀಗ ಸ್ವಲ್ಪ ಕೂತು ಒರೆಸೋದ್ರಿಂದ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ. ಅಮ್ಮನ ಮನೇಲಿ ಇರಬೇಕಾದ್ರೆ ಇದೆಲ್ಲ ನಡೀತಾ ಇತ್ತು. ಸೊ ನಾನು ಪ್ರತಿದಿನ ಅಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾದರೂ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರ್ತೀನಿ. ಎಲ್ಲ ಡೋರು, ವಿಂಡೋ ಅದೆಲ್ಲ ಕಂಪ್ಲೀಟಾಗಿ ಒರೆಸ್ಕೊಂಡು ಬಂದಿದ್ದೀನಿ. ಹಾಗೆ ತುಂಬ ಕಷ್ಟಕರವಾಗಿರುವಂಥ ಕೆಲಸ ಅಂದರೆ ಮಕ್ಕಳು ಸಾಕ್ಸ್ ಒಗೆಯೋದು. ಯಾಕಾದರೂ ವೈಟ್ ಸಾಕ್ಸ್ನ ಹಾಕ್ತಾರೋ ಅಂತ ಅನ್ಸ್ಬಿಟ್ಟಿದೆ. ಮಷಿನ್ಗೆ ಹಾಕಿದರೆ ಅದು ಹೇಳೋಂಗೆ ಇಲ್ಲ, ಅದರಲ್ಲಿರುವಂಥ ಗಲೀಜೇ ಹೋಗಿರಲ್ಲ. ಇನ್ನು ಮಷಿನ್ಗೆ ಹಾಕೋಕ್ಕಾಗೋದೇ ಇಲ್ಲ. ಅವೆಲ್ಲ ಔಟ್ ನೋಡಿಬಿಟ್ರೆ ಮಷಿನ್ಗೆ ಹಾಕೋಕ್ಕಾಗಲ್ಲ.
ಕಂಪಲ್ಸರಿ ಕೈಲೇ ತೊಳಿಲೇಬೇಕು. ಅಂದರೆ ವಾರ ಇಡೀ ಹಾಕ್ಕೊಂಡು ಹೋಗಿರೋದನ್ನ ವಾರದಲ್ಲಿ ಒಂದು ಸರಿ ರವಿವಾರ ಬೆಳಗ್ಗೆ ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಸರ್ಫ್ ಹಾಕ್ಬಿಟ್ಟು ನೆನೆ ಇಟ್ಟಿರ್ತೀನಿ. 3/4 ಗಂಟೆ ತೊಳಿತೀನಿ ಅವನು, ಆವಾಗ ಅವು ಕ್ಲೀನ್ ಆಗ್ತವೆ. ಸೊ ಅದೆಲ್ಲನೂ ತೊಳ್ಕೊಂಡಿದ್ದಾಯಿತು. ಇದು ಕೂಡ ಅಷ್ಟೇ, ಪ್ರತಿದಿನ ಬಾತ್ರೂಮ್ ಅನ್ನೋದನ್ನು ಕ್ಲೀನ್ ಮಾಡಬೇಕು. ಪ್ರತಿಯೊಂದು ಜಾಗ ಕ್ಲೀನ್ ಆಗಿದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿರಬೇಕು. ಇವೆಲ್ಲ ರೆಗ್ಯುಲರ್ ಆಗಿ ಮಾಡೋವಂಥ ಕೆಲಸಗಳೇ. ಸೊ ಕಂಪ್ಲೀಟಾಗಿ ನಾನು ಬಾತ್ರೂಮ್ ಕೂಡ ಕ್ಲೀನ್ ಮಾಡಿಕೊಂಡು ಇನ್ನು ಮ್ಯಾಟೆಲ್ಲ ಹಾಕ್ಕೊಳ್ತಿದ್ದೀನಿ. ಮುಂಚೆ ಸ್ವಲ್ಪ ದೊಡ್ಡ ಮ್ಯಾಟ್ನೇ ಬಳಸ್ತಾ ಇದ್ದೆ, ಅದು ತೆಗೆಯೋದು ಹಾಕೋದು ಅಷ್ಟೇ ಕಷ್ಟ ಆಗ್ತಾಯಿತ್ತು. ಸೊ ಇವಾಗ ಚಿಕ್ಕ ಮ್ಯಾಟ್ನ ತೊಗೊಂಡಿದ್ದೀನಿ. ಇನ್ನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತೀನಿ. ಸೊ ಸ್ವಲ್ಪ ರೈಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ, ಎಷ್ಟೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮಾಡಿದರೂ ಕೂಡ 2 ಗಂಟೆ ಆಗೋಗ್ಬಿಡ್ತು. ಬೆಳಗ್ಗೆಯಿಂದ ಮಾಡ್ತಿದ್ದೀನಿ ನಾನ್ ಸ್ಟಾಪ್ ಆಗಿ, ಆದರೂ ಕೂಡ ಕೆಲಸ ಇಷ್ಟೊತ್ತಾಯಿತು. ಇನ್ನು ಮಕ್ಕಳು ಕೂಡ ಮನೇಲಿರೋದ್ರಿಂದ ಊಟಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಆಗೋ ಥರ ಸ್ವಲ್ಪ ಅನ್ನದ ಜೊತೆ ಮೊಸರು ಖಾರ ಮಾಡ್ಕೊಂಬಿಡೋಣ ಅಂತ ಹೇಳಿ, ಈಸಿ ಆಗುತ್ತೆ, ಬೇಗ ಕೂಡ ಆಗೋಗ್ಬಿಡತ್ತೆ ಅಂತ ಹೇಳಿ. ಈ ಚಳಿಗಾಲಕ್ಕೆ ಮೊಸರು ಖಾರ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ, ತಣ್ಣಗಿರುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಏನು ಮಾಡೋದು, ಟೈಮ್ ಕಡಿಮೆ ಇರೋದ್ರಿಂದ. ಏನು 2 ಗಂಟೆ ಅಂದರೆ 2 ಗಂಟೆಗೇ ಊಟ ಮಾಡಬೇಕು. ಅದಕ್ಕೂ ಮೇಲೆ ಆಗಿದೆ ಅಂದರೆ ಹಶು ಕೂಡ ಅದು ಗೊತ್ತಿಲ್ಲ, ಊಟ ಮಾಡಬೇಕು ಅಂತ ಅನಿಸಲ್ಲ. ಇದೇ ರೂಢಿ ಬಿದ್ದಿರೋದ್ರಿಂದ ಆ ಟೈಮ್ ಒಳಗಡೆ ತಿಂದುಬಿಡಬೇಕು ಅಂತ ಹೇಳಿ. ಇನ್ನು ಇಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಈರುಳ್ಳಿ, ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಇಲ್ಲ ಒಣ ಖಾರ ಕೂಡ ಹಾಕ್ಕೋಬೋದು. ಒಣ ಖಾರ ಹಾಕಿಬಿಟ್ರೆ ಮಕ್ಕಳಿಗೆ ತೆಗೆಯೋ ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಣ ಖಾರನೇ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಲೆನ್ಸ್ಗೋಸ್ಕರ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಒಣ ಖಾರನ ಹಾಕ್ಬಿಟ್ಟು ಕಂಪ್ಲೀಟಾಗಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಇದ್ದಾಗ ಕಲಿಸ್ಕೊಂಡ್ಬಿಟ್ರೆ ಒಡೆದೋಗ್ಬಿಡುತ್ತೆ. ಸೊ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಮಗೆ ಬೇಕಿದ್ದಷ್ಟು ಮೊಸರನ್ನ ಹಾಕ್ಕೊಂಬಿಟ್ರೆ ಮೊಸರು ಖಾರ ರೆಡಿಯಾಗೋಗ್ಬಿಡುತ್ತೆ. ಇನ್ನು ಬಟ್ಟೆನೆಲ್ಲ ಹಾಗೆ ತೊಳೆದಿಟ್ಟಿದ್ದೆ. ಇವಾಗ ವೈಭವ್ಗೆ ಅವ್ನ ಫೇವ್ರೇಟ್ ಅಂದರೆ ಅನ್ನ ಮಾಡಿದ್ದೀನಿ ಅಂದರೆ ಅದ್ರ ಜೊತೆ ಹಾಲು ಪುಡಿ ಊಟ ಮಾಡ್ತಾನೆ. ಸೊ ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಬಟ್ಟೆನಾದರೂ ಹಾಕಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಆಲ್ರೆಡಿ 2 ಆಗಿದೆ ಅಲ್ವಾ, ಎಷ್ಟೊಂದಿದೆ ಬಟ್ಟೆ, ಬಿಸಿಲು ಚೆನ್ನಾಗಿದೆ. ಸೊ ಮೇಲೆ ಹೋಗ್ಬಿಟ್ಟು ಬಟ್ಟೆನ ಹಾಕಿ ಬರ್ತಿದ್ದೀನಿ. ಮೇಲೆ ಆಗಿರೋದ್ರಿಂದ ತುಂಬ ಎಷ್ಟೇ ಬಟ್ಟೆಯಲ್ಲಿ ಆರಾಮಾಗಿ ಒಣಗಾಕ್ಬೋದು. ನಂಗೆ ಎಷ್ಟೊಂದು ಕೆಲಸಗಳು ಮಾಡೋದಕ್ಕೆ ತುಂಬ ಈಸಿ ಆಗೋಗ್ಬಿಟ್ಟಿದೆ. ಈ ಗಿಡಗಳು ರೀಪಾಟ್ ಮಾಡೋದಾಯಿತು, ಏನಾದರೂ ಮಿಕ್ಕಿರೋಂಥ ವಸ್ತುಗಳು ಗಲೀಜಾಗಿದೆ ಅಂದರೆ ಮೇಲೆ ಹೋಗಿ ತೊಳ್ಕೊಳ್ಳೋದಕ್ಕಾಯಿತು, ತುಂಬ ಅನುಕೂಲ ಆಗಿದೆ. ನಾವು ಮೇಲೆ ಇದ್ದೀವಿ, ಕೆಳಗೆ ಮೇಲೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಮೇಲೆ ಇರೋದ್ರಿಂದ ಇದೊಂದು ನನಗೆ ಭಾಳ ಖುಷಿ ಇದೆ. ಏನೇ ಕೆಲಸ ಇದ್ದರೂ ಆರಾಮಾಗಿ, ಏನಾದರೂ ಕೇರೋದಿತ್ತಂದರೆ, ಕ್ಲೀನ್ ಮಾಡ್ಕೊಳ್ಳೋದಿತ್ತಂದರೆ ಆರಾಮಾಗಿ ಮೇಲೆ ಹೋಗ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂತ್ಬಿಟ್ಟು ನೋಡಿ ಅದಕ್ಕೆ ಮೊಸರನ್ನ ಕಲಸಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಊಟ ರೆಡಿ ಆಯಿತು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಿದ್ದೀವಿ. ವೈಭವ್ ಅಂತ ಆಲ್ರೆಡಿ ಫಿನಿಶ್ ಆಗಿದೆ ಊಟ. ಅಲ್ಲ, ರಾಜ ರಾಣಿ ಅಂತ ಕಳ್ಳ ಪೊಲೀಸರ್ ಅಂತ ಕೇಳ್ತಿದ್ದೀನಿ ನಾನು ಅಷ್ಟೇ. ನಾನು ಪೊಲೀಸ್ ಕಳ್ಳ ಯಾರಂತ ನಿನಗೆ ಗೊತ್ತಿದ್ದು ಮತ್ತೆ ನನಗೆ ಹೇಳ್ತೀಯಲ್ಲ ಮಮ್ಮಿ. ಕಳ್ಳ ಯಾರಂತ ನನಗೆ ಗೊತ್ತಿಲ್ಲಪ್ಪ ನಿಜ. ಅಲ್ಲ ರಾಜ ರಾಣಿ, ರಾಜ ರಾಣಿ, ಪೊಲೀಸ್ ಮಂತ್ರಿ, ಕಳ್ಳ ಸ್ಕಿಪ್, ಕಳ್ಳ ಇದನ್ನೇ. ನಾನು ಪೊಲೀಸು, ನಾನು ಪೊಲೀಸ್, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಏನ್ ಐತೆ ಕಳ್ಳ ಐತೆ ಕಳ್ಳ. ಮಂತ್ರಿ ಮಂತ್ರಿ ನಾನು ಮಂತ್ರಿ ಅಕ್ಕ. ಈ ಕಡೆ ಕಟ್ ಮಾಡ್ಕೊಂಡು ಎಷ್ಟು ಕ್ಯೂಟ್ ಕಾಣ್ತಿದ್ವಿ. ಈ ಕಡೆ ಬೇಬಿ ಕಟ್ಟಿಂಗ್, ಬೇಬಿ ಎಲ್ಲ ಅದು ಡೋರಾ ಕಟ್ಟಿಂಗ್ ಮಾ. ಈ ಕಡೆ ಈಕ್ವಲ್. ಇವತ್ತು ವೈಶುದು, ವೈಭವಂದು, ಅವ್ರ ಪಪ್ಪಂದು 3 ಜನದ್ದು ಹೇರ್ ಕಟ್ಟಿತ್ತು. ಹಾಗಾಗಿ ಹೇರ್ ಸ್ಟುಡಿಯೋಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ, ಒಂದು ಕೂಪನ್ ಕೊಟ್ಟಿದ್ರು. ಈ ಮಂತ್ 25th ಇತ್ತು. ಸೊ ಹಾಗಾಗಿ ಎಲ್ಲರೂ ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಂತ. ವೈಶುದು ಸ್ವಲ್ಪ ಕೆಳಗಡೆ ಜಾಸ್ತಿ ಬಂದಿದೆ, ಸಮವಾಗಿ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು.
ಇದೆಲ್ಲ ವೈಶುಗೆ ಹೊಸ ಎಕ್ಸ್ಪೀರಿಯನ್ಸ್. ಅಸ್ಸಲು ಅವಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈ 5th ಅವಳು. ಒಂದು ಸರಿ ಕೂಡ ನಾನು ಕರ್ಕೊಂಡು ಬಂದಿಲ್ಲ. ಯಾವತ್ತೂ ಕೂದಲ ಕಟ್ ಮಾಡಿಸಿಲ್ಲ. ನಾವು ತಿರುಪತಿಗೆ ಹೋದಾಗ ಮಾಡಿಸಿರೋದು ಬಿಟ್ಟರೆ ಈಗ 2 ವರ್ಷದಿಂದನೂ ಅವಳಿಗೆ ಕೂದಲ ಬಿಟ್ಟಿದ್ದೀನಿ. ಇದೇ ಫಸ್ಟ್ ಟೈಮ್ ಈ ಥರ ಕಟ್ ಮಾಡಿಸ್ತಿರೋದು. ಜಾಸ್ತಿ ಕೆಳಗಡೆ ಚೂಜುಕೆಲ್ಲ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳಿಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು. ಪಾನಿಪುರಿ ಅಂದರೆ ಈ ಕಡೆ ಬಾ ಸಕ್ರೆ. ಕೈ ಹೂವು ತೊಗೊಂಡು ಬಂದಿದ್ದೆ. ಹಾಗೆ ಅದನ್ನು ಬಾಕ್ಸಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಅಂದುಕೊಂಡಂಗೆ ಬದುಕೋದಕ್ಕೂ ಹೊಂದಿಕೊಂಡು ಬದುಕೋದಕ್ಕೆ ತುಂಬ ವ್ಯತ್ಯಾಸ ಇದೆ. ನಿಜವಾಗ್ಲೂ ಎಷ್ಟೋ ವಿಚಾರಗಳು ನನ್ನ ಹಸ್ಬೆಂಡಿಂದ ಪರಿಪೂರ್ಣವಾಗಿ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ನನಗೆ ಇಂಥದ್ದು ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅನ್ನೋ ಥಾಟೇ ಇಲ್ಲ. ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಅವರು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಬೇಕು ಅಷ್ಟೇ ಬಿಟ್ಟರೆ ಬೇರೆ ಆಲೋಚನೆಗಳೇ ಇಲ್ಲ. ಮದುವೆ ಆದಾಗ ನನಗೂ ಕೂಡ ಸುಮಾರು ಆಲೋಚನೆಗಳು. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು ಅನ್ನೋ ಆಸೆ. ಒಬ್ಬ ಕೆಲಸ ಮಾಡೋರಾಗಿ ಒಂದ್ರ ಮೇಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಹೋದ್ರೆ ಡ್ಯೂಟಿ, ಬಂದರೆ ಮನೇಲಿ ಊಟನೇ ತಿಂದು ಮನೇಲಿರುವಂಥ ನೀರನ್ನೇ ಕುಡಿದ್ಬಿಟ್ಟು ದಿನ ಕಳೀತಾರೆ. ಯಾವುದಕ್ಕೂ ಸ್ಪೆಂಡ್ ಮಾಡಲ್ಲ. ಈ ಹೇರ್ ಸ್ಟುಡಿಯೋಕ್ಕೆ ಹೋದಾಗ ಅಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಕರ್ಕೊಂಡು ಹೋಗ್ಬೇಕಾದ್ರೇ ಭಯ ಆಗ್ತಾಯಿತ್ತು. ಯಾಕಂದರೆ ಅಂತಲ್ಲೆಲ್ಲ ಅವರು ಹೋಗಲ್ಲ. ಬರಬೇಕಾದ್ರೆ ಅದನ್ನೇ ಹೇಳ್ತಾಯಿದ್ರು. ನಾನು ರೆಗ್ಯುಲರಾಗಿ ಹೋಗಲ್ಲಿ ಇದು 2 ಸರಿನಾದರೂ ಹೋಗ್ತಾ ಇದೆ, ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡೋ ಬದಲು ಅಂತ ಹೇಳಿ. ಅಷ್ಟು ಸರಳವಾಗಿ ಬದುಕ್ತಾರೆ. ಇಂಥವ್ರು ನೋಡೇ ಹೇಳಿದಾರೇನೋ ಅನಿಸುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನ್ನ ಹಸ್ಬೆಂಡ್ ಬಗ್ಗೆ ತುಂಬ ಪ್ರೌಡ್ ಇದೆ ನನಗೆ. ಇನ್ನು ಇವತ್ತು ಒಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಖಂಡಿತ ಟ್ರೈ ಮಾಡಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು. ನಾನು ಈ 2 ಕಪ್ಪಷ್ಟು ಸೂಜಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ತುಪ್ಪ, ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವು ಚಪಾತಿಗಿನ ಸ್ವಲ್ಪ ಹಿಟ್ಟನ್ನು ಮೆತ್ತಗೆ ಕಲಿಸ್ಬೇಕು. ಯಾಕಂದರೆ ಸೂಜಿ ಅದು ನೆಂದಾಗ ಸ್ವಲ್ಪ ಗಟ್ಟಿಯಾಗೋಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾಫ್ಟಾಗಿತ್ತು ಅಂದರೆ ನಮಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ. ನೋಡಿ ಹೀಗಿದೆ ಅಲ್ಲ, ಇಷ್ಟಿದ್ರೆ ಸಾಕು. ಇದು ಒಂದು 15 ನಿಮಿಷ ನೆನಿಬೇಕು. ಅಷ್ಟೊತ್ತಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ರೆ ಆಯಿತು. ಅರ್ಧ ಗಂಟೆಯಲ್ಲಿ ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಖಂಡಿತ ಮಕ್ಕಳು ಆಮೇಲೆ ನಮಗೆ ಟೀ ಕುಡಿಬೇಕಾದ್ರೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡು ಆಮೇಲೆ ಈ ಥರ ಉಂಡೆಗಳನ್ನು ಮಾಡ್ಕೊಳ್ತಿದ್ದೀನಿ. ಚಪಾತಿ ಮಾಡೋಕ್ಕೆ ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ಅಷ್ಟೇ. ಇದು ಜಾಸ್ತಿ ತೆಳ್ಳಗೂ ಇರಬಾರ್ದು, ದಪ್ಪ ಕೂಡ ಇರಬಾರ್ದು. ತೆಳ್ಳಗಿತ್ತು ಅಂದರೆ ಅದು ಉಬ್ಬದೇ ಇಲ್ಲ, ಕ್ರಿಸ್ಪಿಯಾಗಿ ಏನೋ ಬರುತ್ತೆ ಬಟ್ ಉಬ್ಬಲ್ಲ. ನೋಡಿ ಈ ಥರ ಇರಬೇಕು. ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಡೈಮಂಡು, ಟ್ರಯಾಂಗಲು ಇಲ್ಲ ಚಿಕ್ಕ ಚಿಕ್ಕ ಬಟ್ಟೆಲ್ಲ ಇದ್ದರೆ ಅದರಲ್ಲಿಂದ ಹಿಂಗೆ ರೌಂಡಿಗೆ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಇದಕ್ಕೆ ಮೈದಾನಿಟ್ಟು ಅದೆಲ್ಲ ಏನೂ ಇಲ್ಲ. ಮಾಡಬೇಕಾದ್ರೆ ನಾನು ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ಮಾಡ್ತಿದ್ದೀನಿ. ಸೊ ನೋಡಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ. ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಮೈದಾ ಎಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಲ್ವಾ. ಹಾಗಾಗಿ ಗೋಧಿ ಹಿಟ್ಲೆ ಅಥವಾ ಈ ಥರ ಸೂಜಿ ರವದಿಂದ ಕೂಡ ನಾವು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಈ ಥರ ಗೋಲ್ಡನ್ ಕಲರ್ ಆದಮೇಲೆ ಎಲ್ಲನೂ ತೆಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಪೂರಿ ಥರ ಉಬ್ಬಿ ಬರುತ್ತೆ ಅದೆಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ. ಸೊ ಇದ್ರ ಜೊತೆನೇ ಖಾರ ಹಾಕಿ ಕೂಡ ಮಾಡ್ಬೋದು. ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಮೇಲೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಪ್ರತಿಯೊಂದರಲ್ಲೂ ಖಾರ ಸಿಗ್ತಾ ಇರುತ್ತೆ. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಇವಾಗ ಇದಕ್ಕೆ ಪರ್ಫೆಕ್ಟಾಗಿ ಬಂದಿದೆ. ಕೊನೆಯದಾಗಿ ಸ್ವಲ್ಪ ಒಣ ಖಾರನ ಹಾಕೊಂಡ್ಬಿಟ್ರೆ ಸ್ನ್ಯಾಕ್ಸ್ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತಲೇ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.